ಬಡವರ ಬದುಕಿನ ಜೊತೆ ಆಟ ಆಡ್ತಕ್ಕಂಥ ಈ ತಾಲೂಕಿನ ವ್ಯವಸ್ಥೆಯನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೇನೆ. ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಒಂದು ನಡೆದಿರುವಂಥ ಭ್ರಷ್ಟಾಚಾರದ ಬಗ್ಗೆ ತಾಲೂಕಿನ ಜನರ ಮುಂದೆ ಹಲವಾರು ವಿಷಯಗಳನ್ನು ಹಂಚ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಒಂದು ಕ್ಷೇತ್ರದಲ್ಲಿ ಬಡವರಿಗೆ ನಿಜವಾಗಲೂ ಕೂಡ ಎಲ್ಲಾದರೂ ಒಂದು ಸರ್ಕಾರ ಸವಲತ್ತು ಭಾಳ ಜರೂರತ್ತಾಗಿ ಮುಟ್ಟಬೇಕಾಗಿರೋದಂದರೆ ಅದು ಸರ್ಕಾರಿ ಆಸ್ಪತ್ರೆ. ಸರ್ಕಾರಿ ಆಸ್ಪತ್ರೆಗೆ ಯಾರು ಬರ್ತಾರೆ? ಯಾರು ನಿರ್ಗತಿಕರಿರ್ತಾರೆ, ಯಾರು ಬಡವರು ಇರ್ತಾರೆ, ಯಾರು ತಮ್ಮ ಜೀವನವನ್ನು ದುಡ್ಡು ಕೊಟ್ಟು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲಾರ್ದಂಥವ್ರು, ದುಡ್ಡಿಲ್ಲ ಇಲ್ಲಿ ನಮಗೆ ಸರ್ಕಾರದಿಂದ ಒಂದು ಆರೋಗ್ಯಕ್ಕೆ ಇದು ಸಿಗ್ತದೆ ಅನ್ನೋ ಕಾರಣಕ್ಕಾಗಿ, ಟ್ರೀಟ್ಮೆಂಟನ್ನು ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಬಡವರು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾಯಿದ್ರು. ಆ ಬಡವರು ಬಂದಂಥವರಿಗೆ ಸರ್ಕಾರ ಸೌಲಭ್ಯ ಕೊಡಿಸ್ಬೇಕಾದಂಥದ್ದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ ಅಲ್ಲ, ಅದನ್ನೇ ಇವತ್ತು ನುಂಗಿ ಆಗ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಫ್ಜಲ್ಪುರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅನ್ನೋದಕ್ಕೆ ಇದು ಒಂದೇ ಒಂದು ಉದಾಹರಣೆ ನೋಡಿ. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 77 ಲಕ್ಷ ರೂಪಾಯಿಯನ್ನು ಬಂದಂಥ ರೋಗಿಗಳಿಗೆ ನಾವು ಸಿದ್ಧಪಡಿಸಿದ ಪಥ್ಯಾಹಾರ ಊಟ ಕೊಟ್ಟಿವಿ ಅಂಥೇಳಿ ಸುಮಾರು 15 ತಿಂಗಳಲ್ಲಿ 77 ಲಕ್ಷ ರೂಪಾಯಿ ಬಿಲ್ಲನ್ನು ಎತ್ತಾಕಿದ್ದಾರೆ. ಅದನ್ನು ಯಾವುದೇ ಸರಿಯಾದಂಥ ರೀತಿಯಲ್ಲಿ ರೋಗಿಗಳಿಗೆ ಊಟವನ್ನು ಹಾಕದೇ ಎತ್ತಾಕಿರೋದು ಈ ತಾಲೂಕಿನ ಬಹುದೊಡ್ಡ ದುರ್ದೈವ. ಇಷ್ಟು ಜನ ನಾವೆಲ್ಲರೂ ಕೂಡ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ, ಪ್ರಯತ್ನ ಅನ್ಯಾಯದಲ್ಲಿ ಕೇಳ್ತಾ ಇದ್ದೀವಿ, ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಇವರು ಯಾರು ಅಧಿಕಾರಿಗಳು ಜನಪ್ರತಿನಿಧಿಗಳು ಕ್ಯಾರೆ ಅನ್ನುವಂಥ ಪರಿಸ್ಥಿತಿ. ಇಂಥ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಎಳೆಯಾಗಿ. ಇವತ್ತು ಇನ್ನೊಂದು ಇಲ್ಲಿ ಕಾಂಗ್ರೆಸ್ಸಲ್ಲಿರ್ತಕ್ಕಂಥವ್ರು ಶಾಸಕರ ಬೆಟಾಲಿಯನ್ ಇರ್ತಕ್ಕಂಥವ್ರು ಶಾಸಕರು ಇವ್ರಿಗೇನಂದರೆ ಇಲ್ಲರಿ ದಾಖಲಾತಿಗಳನ್ನು ಇಟ್ಕೊಂಡು ಮಾತಾಡ್ಬೇಕ್ರಿ, ದಾಖಲಾತಿ ಎಲ್ಲವ ಆಧಾರ ಸಮೇತ ಮಾತಾಡಬೇಕು. ಶಿವಕುಮಾರ್ ನಾಟಕವ್ರು ಬರೀ ಗಾಳಿಯಲ್ಲಿ ಗುಂಡು ಹೊಡಿತಾರೆ, ಹೇಳ್ತಾರೆ, ಹೋಗಿಬಿಡ್ತಾರೆ ಅಂತಕ್ಕಂಥ ಕೆಲವೊಂದು ಮಾತುಗಳನ್ನು ಇಲ್ಲಿ ಆತ್ಮಸಾಕ್ಷಿಯಿಂದ ಪ್ರಜ್ಞಾಪೂರ್ವಕವಾಗಿ ಮಾಡಬೇಕಾದಂಥ ಕೆಲಸ. ಇವತ್ತು ನಾನು ದಾಖಲಾತಿಗಳನ್ನು ಸುಮಾರು ಒಂದು 57 ಪುಟಗಳ ದಾಖಲಾತಿಗಳನ್ನು ಶಾಸಕರಿಗೂ ಕೂಡ ಇದನ್ನು ನಾನು ಅವರಿಗೆ ಕೊರಿಯರ್ ಮಾಡ್ತಾ ಇದ್ದೀನಿ ಮತ್ತು ಕಾಂಗ್ರೆಸ್ ಕಚೇರಿಗೆ ಅಫ್ಜಲ್ಪುರದ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೂ ಕೊಡ್ತಾ ಇದ್ದೀನಿ. ಯಾಕೆ ಇದನ್ನು ಕೊಡ್ತಾ ಇದ್ದೀನಿ? ಬಡವರ ಬದುಕಿನ ಜೊತೆ ಆಟ ಆಡ್ತಕ್ಕಂಥ ಈ ತಾಲೂಕಿನ ವ್ಯವಸ್ಥೆಯನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೇನೆ. ಮೊದಲು ನೋಡಿ, ಒಂದು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯನ್ನು ಸರಿಯಾಗಿ ನಡಿಬೇಕಾದ್ರೆ ಅದಕ್ಕೆ ನೇರವಾಗಿ ಕಾರಣೀಕರ್ತರು ಯಾರಂದರೆ ಶಾಸಕರು. ಯಾಕಂದರೆ ಆರೋಗ್ಯ ರಕ್ಷಾ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರಂದರೆ ಶಾಸಕರಾಗಿರ್ತಾರೆ. ಆರೋಗ್ಯ ರಕ್ಷಾ ಸಮಿತಿಯ ಅಧ್ಯಕ್ಷರು ಶಾಸಕರಿರ್ತಾರೆ. ಮೆಂಬರ್ ಸೆಕ್ರೆಟರಿ ಯಾರಿರ್ತಾರೆ ಅಂದರೆ ಚೀಫ್ ಮೆಡಿಕಲ್ ಆಫೀಸರ್ ಇರ್ತಾರೆ. ಅದರ ಜೊತೆಗೆ ಒಂದಿಷ್ಟು ಸದಸ್ಯರುಗಳು ಮಾಡ್ಕೊಂಡಿರ್ತಾರೆ. ಇವರು ಬೇಕಾದ ಅವ್ರ ಪಕ್ಷದ ಮುಖಂಡಗಳನ್ನು ಮಾಡ್ಕೊಂಡಿರ್ತಾರೆ. ಇವ್ರ ಕೆಲಸ ಏನು? 3 ತಿಂಗಳಿಗೆ ಒಂದು ಸಾರಿ ಸಭೆಯನ್ನು ಮಾಡಿ ಆಸ್ಪತ್ರೆ ಚೆನ್ನಾಗಿ ನಡೆದಿಲ್ಲ, ಡಾಕ್ಟರ್ಗಳು ಬರ್ತಾ ಇದ್ದಾರೋ ಇಲ್ಲೋ, ಬಂದಂಥ ಪೇಷಂಟ್ಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೋ ಇಲ್ಲೋ, ಅದರ ಜೊತೆಗೆ ಔಷಧಿಗಳನ್ನು ಅವ್ರಿಗೆ ಸಿಗ್ತಾ ಇವೆಯಲ್ಲ, ಸ್ವಚ್ಛತೆ ಇದೆ ಇಲ್ವೋ, ಅಲ್ಲಿ ಏನೇನು ಮೂಲಭೂತವಾದಂಥ ಸಮಸ್ಯೆಗಳಿವೆಯಲ್ಲ ಆ ಸಮಸ್ಯೆಗಳಿಗೆ ಎಲ್ಲವಕ್ಕೂ ಕೂಡ ಪರಿಹಾರನ ಒದಗಿಸಲಿಕ್ಕೆ 3 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಇವರು ಸಭೆಯನ್ನು ಮಾಡಬೇಕಾಗಿರೋದು ಜವಾಬ್ದಾರಿ ಶಾಸಕರದು ಮತ್ತು ಆ ಆರೋಗ್ಯ ರಕ್ಷಾ ಸಮಿತಿದು. ಇಲ್ಲಿ ತನಕ 2023ರಿಂದ ಗೆದ್ದ ನಂತರ ಶಾಸಕರು ಸಾರಿ ಈ ಸಭೆಯನ್ನು ಮಾಡಿದ್ದಾರೆ ಅಂತ ಜನರ ಮುಂದೆ ತಿಳಿಸ್ಬೇಕಾಗ್ತದೆ. 1-2 ಸಾರಿ ಮಾಡಿರ್ಬೋದು, ಅದು ಕಾಟಾಚಾರಕ್ಕೆ ಅಲ್ಲೇ ರೂಮಲ್ಲಿ ಕೂತ್ಕೊಂಡು ಆ ಒಂದು ರಕ್ಷಾ ಸಮಿತಿ ಆರೋಗ್ಯ ರಕ್ಷಾ ಸಮಿತಿಯ ಸಭೆಗೆ ಮಾಧ್ಯಮದವರನ್ನು, ಸಾರ್ವಜನಿಕರನ್ನ, ಅಲ್ಲಿರ್ತಕ್ಕಂಥ ರೋಗಿಗಳನ್ನ ಸಾರ್ವಜನಿಕರನ್ನು ಕರೆಸಿ ಮಾತನಾಡಿದಾಗೆ ಸಮಸ್ಯೆಗಳು ಏನಂತ ಗೊತ್ತಾಗೋದು. ಇವೆಲ್ಲ ಯಾಕೆ ಹಿಡನ್ನಾಗಿ ಇಡ್ತಾರಂದರೆ ಸರ್ಕಾರದಿಂದ ಬಂದಂಥ ಅನುದಾನಗಳೇನಿದೆಯಲ್ಲ, ಈಗ ಲೂಟಿ ಮಾಡಿದಾರಲ್ಲ, 77 ಲಕ್ಷ ರೂಪಾಯಿ ಎತ್ತಾಕಿದಾರಲ್ಲ, ಅದರ ಬಗ್ಗೆ ಇವರಿಗೆಲ್ಲವನ್ನು ಕೂಡ ಅಲ್ಲಿ ಬರ್ತಕ್ಕಂಥ ಸರ್ಕಾರದ ಸವಲತ್ತುಗಳನ್ನು ಸಲುವಾಗಿನೇ ಇವರು ಮೀಟಿಂಗ್ಗಳನ್ನು ಮಾಡಲ್ಲ. ಏನಾಗಿದೆ? ತಾಲೂಕಿನ ಸಮಿತಿಯ ಅಧ್ಯಕ್ಷರ ಗಮನಕ್ಕಿಲ್ಲದೆ ಏನೂ ಕೂಡ ನಡೀಲಿಕ್ಕೆ, ಇಷ್ಟು ದೊಡ್ಡ ಮಟ್ಟದ ನಡೀಲಿಕ್ಕೆ ಅದು ಸಾಧ್ಯ ಇಲ್ಲ. ಇನ್ನೊಂದು ಕಡೆಗೆ ಏನು ಮಾಡಿದ್ದಾರೆ ಅಂದರೆ
ಯಾವುದೇ ಒಂದು ಹಿಂದಿನ ವರ್ಷದ ಬಿಲ್ ಬರಬೇಕಾದ್ರೆ ಅಂದರೆ ಬಿಲ್ ಮಾಡಬೇಕಾದ್ರೆ ಕರ್ನಾಟಕ ಆರ್ಥಿಕ ಸಂಹಿತೆ ನಿಯಮ 2021 ನೋಟ್ 1 ಉಲ್ಲಂಘನೆ ಮಾಡಿದ್ದಾರೆ. ಅಂದರೆ ಏನಂತಾರೆ ಅದಕ್ಕೆ, ವಿಳಂಬ ವಿನಾಯಿತಿ, ಡಿಲೇ ಕಂಡೋನೇಷನ್ ಅಂತೇಳಿ. ನಾವು ಹಿಂದಿನ ಬಿಲ್ ಈಗ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕಾಗ್ತದೆ. ಯಾರ್ದಂದರೆ ಸರ್ಕಾರ ರೂಲ್ ಏನಿದೆ ಅಂದರೆ 3,000ಕ್ಕಿಂತ ಹೆಚ್ಚಿಗಿದ್ದನ್ನು ಯಾವುದಕ್ಕೆ ಸ್ಟೇಟಿಗೆ ಹೋಗಿ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಸಂಬಂಧಪಟ್ಟ ಇಲಾಖೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ದಿಂದ ಇವರು ಪರ್ಮಿಷನ್ ತೊಗೋಬೇಕು. ಏನಂತ, ನಮಗೆ ವಿನಾಯಿತಿ ಕೊಡ್ರಿ ಅಂದ್ರೆ, ನಾವು ಬಿಲ್ ಡಿಲೇ ಆಗಿದ್ದಕ್ಕೆ ನಮ್ಗೆ ವಿನಾಯಿತಿ ಕೊಡಬೇಕಾದ್ರೆ ಸರ್ಕಾರಕ್ಕೆ ಹೋಗ್ಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ. ಇಲ್ಲಿ ಇನ್ನೊಂದು ನಾಟಕ ಏನು ಮಾಡಿದ್ದಾರೆ ಅಂದರೆ, ಇವರು ಒಬ್ಬರು ಈ ಕಲಬುರಗಿ ವಿಭಾಗೀಯ ನಿರ್ದೇಶಕರು ಏನಿರ್ತಾರಲ್ಲ, ಅವರೇ ಇದಕ್ಕೆ ಏನು ಮಾಡಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ, ಕೊಡಲಿಕ್ಕೆ ಬರಲ್ಲ. ಕಲಬುರಗಿಯ ನಿರ್ದೇಶಕರು ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ, ಅವ್ರಿಗೆ ಅಧಿಕಾರನೇ ಇಲ್ಲ ಕೊಡ್ಲಿಕ್ಕೆ. ಅವರು ಈ ಡಾಕ್ಟರ್ ಶಂಕರಪ್ಪ ಮೈಲಾರಿ ಅನ್ನೋಂಥವ್ರು ಅವ್ರೇನು ಮಾಡ್ತಾರೆ, ಇದಕ್ಕೆ ಪರ್ಮಿಷನ್ ಕೊಡ್ತಾರೆ. ಯಾವುದಕ್ಕೆ, ವಿಳಂಬ ವಿನಾಯಿತಿಗೆ ಪರ್ಮಿಷನ್ನ ಕೊಡ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ, ಇವರು ದಾಖಲಾತಿಗಳಲ್ಲಿ ನಮೂದನೆ ಮಾಡ್ತಾರಲ್ಲ ಬಿಲ್ಗಳನ್ನು, ಹಿಂದಿದ್ದಂಥ ಅಧಿಕಾರಿಗಳನ್ನು 18 ತಿಂಗಳ 2 ವರ್ಷ ಇರ್ತಾರಲ್ಲ, ಯಾರೋ ಒಬ್ಬರು ಚೀಫ್ ಮೆಡಿಕಲ್ ಆಫೀಸರ್ ಆಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಅಲ್ಲಿ ಅಧೀಕ್ಷಕರಾಗಿರ್ಬೋದು, ಒಬ್ಬರು ಕೂಡ ಇದ್ರ ಮೇಲೆ ಸಹಿ ಮಾಡಿರಲ್ಲ. ಆದರೆ ಇನ್ನೊಬ್ಬ ಯಾರು ಇರ್ತಾನಂದರೆ, ಇನ್ನೊಬ್ಬನ ಹೆಸರು ರಫೀಕ್ ಅಂತ, ಅವರು ಮತ್ತು ಈ ಡಾಕ್ಟರ್ ಅಭಯ್ ಕುಮಾರ್ ಇಬ್ಬರು ಸೇರಿಕೊಂಡು ಆ ಪಥ್ಯಾಹಾರವನ್ನು ಏನು ಸಪ್ಲೈ ಮಾಡಿರ್ತಾನಲ್ಲ ಅವನು 15 ತಿಂಗಳಲ್ಲಿ, ಇವರು ಅಫ್ಜಲ್ಪುರದಲ್ಲಿ ಡ್ಯೂಟಿ ಮಾಡಿರಲ್ಲ. ಇವ್ರು ಯಾರೂ ಡ್ಯೂಟಿ ಮಾಡಿರಲ್ಲ. ಆ ಡ್ಯೂಟಿ ಮಾಡಿದವ್ರು ಯಾರೂ ಕೂಡ ಸಹಿ ಮಾಡಿಲ್ಲ. ಆದರೆ ಡ್ಯೂಟಿ ಮಾಡಿದವರು ಸಹಿ ಮಾಡಿಲ್ಲ, ಡ್ಯೂಟಿ ಮಾಡಲಾರ್ದವ್ರು ಬಂದು ಸಹಿ ಮಾಡಿದ್ದಾರೆ. ಇಲ್ಲೇ ಇಲ್ಲಿ ಭ್ರಷ್ಟಾಚಾರ ಆಗಿರೋಂಥದ್ದು. ಇನ್ನೊಂದು ಕಡೆಗೆ ಏನು ಮಾಡ್ತಾರೆ ಅಂದರೆ, ಸಂಖ್ಯೆ ಹಾಕಿದ್ದಾರೆ ನಾವು ಈ